ನಮಸ್ಕಾರ ಎಲ್ಲರಿಗೂ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾರತದ ಭೂಗೋಳಶಾಸ್ತ್ರ ಅಂದ್ರೆ ಅದು ನಿಜವಾಗಿಯೂ ಒಂದು ಗೇಮ್ ಚೇಂಜರ್. ಹಾಗಾದ್ರೆ ಇದರಲ್ಲಿ ಸಂಪೂರ್ಣ ಯಶಸ್ಸು ಗಳಿಸೋದು ಹೇಗೆ? ಬನ್ನಿ, ಮುಂದಿನ ಕೆಲವೇ ನಿಮಿಷಗಳಲ್ಲಿ ಈ ವಿಷಯವನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಮತ್ತು ನೆನ್ಪಿಟ್ಕೊಳ್ಳೋಕೆ ಕೆಲವು ಸೂಪರ್ ಟೆಕ್ನಿಕ್ಗಳನ್ನು ಕಲಿಯೋಣ. ಹೌದಲ್ವಾ? ಭಾರತದ ಭೂಗೋಳಶಾಸ್ತ್ರದ ಸಿಲೆಬಸ್ ನೋಡಿದ್ರೆ ಸಾಕು, ಎಲ್ಲಿಂದ ಶುರು ಮಾಡೋದು ಎಲ್ಲಿ ಮುಗ್ಸೋದು ಅಂತ ತಲೆಕೆಡುತ್ತೆ. ಇದು ತುಂಬಾ ಸಹಜ. ಆದರೆ ಚಿಂತೆ ಬೇಡ, ಅದಕ್ಕೊಂದು ಸ್ಪಷ್ಟವಾದ ರೋಡ್ ಮ್ಯಾಪ್ ಇದೆ. ಅದನ್ನೇ ನಾವಿವತ್ತು ನೋಡೋಣ. ಸರಿ, ನಮ್ಮ ಇವತ್ತಿನ ಪ್ಲಾನ್ ಹೀಗಿದೆ. ಮೊದಲು ಕೆಲವು ಬೇಸಿಕ್ ಕೋಡ್ಸ್ ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಕೆಲವು ಇಂಪಾರ್ಟೆಂಟ್ ನಂಬರ್ಸ್, ನಂತರ ಮ್ಯಾಪ್ ಮೇಲೆ ಫೋಕಸ್ ಮಾಡೋಣ. ಅತಿ ಹೆಚ್ಚು ಪ್ರಶ್ನೆ ಬರೋ ಟಾಪಿಕ್ಸ್ ಯಾವುದು ಅಂತ ನೋಡಿ ಕೊನೆಗೆ ಒಂದು ಪಕ್ಕಾ ಆಕ್ಷನ್ ಪ್ಲಾನ್ ರೆಡಿ ಮಾಡೋಣ. ಹಾಗಾದ್ರೆ ಶುರು ಮಾಡೋಣ. ನಮ್ಮ ಮೊದಲನೇ ಸೆಕ್ಷನ್ ಕೋಡ್ ಭೇದಿಸುವುದು, ಅಂದ್ರೆ ಫೌಂಡೇಶನ್. ಇದನ್ನ ಯಾರೂ ಮಿಸ್ ಮಾಡೋ ಹಾಗೆ ಇಲ್ಲ. ಇದು ನಮ್ಮ ಜ್ಞಾನದ ಅಡಿಪಾಯ. ಫಸ್ಟ್ ಅಂಡ್ ಫಾರ್ಮೋಸ್ಟ್, ಭೂಮಿ ಮೇಲೆ ಭಾರತ ಎಲ್ಲಿದೆ? ತುಂಬಾ ಸಿಂಪಲ್. ನಾವು ಉತ್ತರಾರ್ಧಗೋಳದಲ್ಲಿದ್ದೇವೆ ಮತ್ತೆ ಗ್ಲೋಬ್ನ ಪೂರ್ವ ಭಾಗದಲ್ಲಿ. ಇದು ಜಿಯೋಗ್ರಫಿಯ ABCD ಇದ್ಹಾಗೆ. ಈಗ ನಂಬರ್ಸ್ ಕಡೆ ಬರೋಣ. ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟು? 32,87,263 ಚದರ ಕಿಲೋಮೀಟರ್. ಹೌದು, ನಂಬರ್ ಸ್ವಲ್ಪ ದೊಡ್ಡದಿದೆ, ಆದ್ರೆ ಪರೀಕ್ಷೆ ದೃಷ್ಟಿಯಿಂದ ಇದು ತುಂಬಾನೇ ಇಂಪಾರ್ಟೆಂಟ್. ಇದನ್ನ ನೆನ್ಪಿಟ್ಕೊಳ್ಳಲೇಬೇಕು. ಸೈಜ್ ವಿಷಯಕ್ಕೆ ಬಂದ್ರೆ ನಾವು ಜಗತ್ತಿನಲ್ಲಿ 7ನೇ ಅತಿದೊಡ್ಡ ದೇಶ. ಹಾಗಾದ್ರೆ ನಮಗಿಂತ ದೊಡ್ಡ ದೇಶಗಳು ಯಾವುವು? ಅದಕ್ಕೊಂದು ಸಿಂಪಲ್ ಟ್ರಿಕ್ ಇದೆ. RKCABA ಅಂದ್ರೆ ರಷ್ಯಾ, ಕೆನಡಾ, ಚೀನಾ, ಅಮೆರಿಕ, ಬ್ರೆಜಿಲ್ ಮತ್ತು ಆಸ್ಟ್ರೇಲಿಯಾ. ಈ ಕೋಡ್ ನೆನ್ಪಿಟ್ಕೊಂಡ್ರೆ ಸಾಕು, ಆರ್ಡರ್ ಮರೆಯೋದಿಲ್ಲ. ಈಗ ಅಕ್ಷಾಂಶದ ಬಗ್ಗೆ ಮಾತಾಡೋಣ. ಭಾರತವು 8.4 ಡಿಗ್ರಿ ಉತ್ತರದಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹರಡಿಕೊಂಡಿದೆ. ಇದರ ಮಧ್ಯೆ 23.5 ಡಿಗ್ರಿ ಉತ್ತರದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂದ್ರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ನಮ್ಮ ದೇಶವನ್ನ ಹೆಚ್ಚು ಕಡಿಮೆ 2 ಭಾಗಗಳಾಗಿ ವಿಭಜಿಸುತ್ತೆ. ಇದೆಷ್ಟು ರಾಜ್ಯಗಳ ಮೂಲಕ ಹೋಗುತ್ತೆ ಗೊತ್ತಾ? 8 ರಾಜ್ಯಗಳು. ಈ 8 ರಾಜ್ಯಗಳ ಪಟ್ಟಿ ಮಾಡ್ಕೊಳ್ಳೋದು ಪರೀಕ್ಷೆಗೆ ಬಹಳ ಮುಖ್ಯ. ಸರಿ, ಈಗ ಕೆಲವು ಅಂಕಿಅಂಶಗಳನ್ನು ನೋಡೋಣ. ಇವು ಪ್ರಶ್ನೆ ಪತ್ರಿಕೆಗಳಲ್ಲಿ ಪದೇ ಪದೇ ಬರುವಂಥವು. ಭಾರತದ ನೆರೆಹೊರೆಯವರ ಬಗ್ಗೆ ನೋಡೋಣ. ಇಲ್ಲಿ ಒಂದು ಕನ್ಫ್ಯೂಷನ್ ಆಗೋ ಸಾಧ್ಯತೆ ಇರುತ್ತೆ. ಕೆಲವು ದೇಶಗಳು ನೆಲ ಮತ್ತು ನೀರು ಎರಡೂ ಕಡೆ ಗಡಿ ಹಂಚ್ಕೊಂಡ್ರೆ, ಇನ್ನು ಕೆಲವು ಬರೀ ನೆಲದ ಗಡಿ ಮಾತ್ರ ಹಂಚ್ಕೊಳ್ತಾವೆ. ನೋಡಿ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಮಯನ್ಮಾರ್ ಇವುಗಳಿಗೆ ಲ್ಯಾಂಡ್ ಮತ್ತೆ ಸೀ ಬಾರ್ಡರ್ ಎರಡೂ ಇದೆ. ಆದ್ರೆ ಚೀನಾ, ಭೂತಾನ್, ಅಫ್ಘಾನಿಸ್ತಾನ್ ಮತ್ತು ನೇಪಾಳ ಜೊತೆ ನಮಗಿರೋದು ಕೇವಲ ಭೂಗಡಿ ಮಾತ್ರ. ಈ ವ್ಯತ್ಯಾಸ ಗೊತ್ತಿರಬೇಕು. ಈಗ ಬಾರ್ಡರ್ ಲೈನ್ಸ್. ಇವು ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಫೇವರೇಟ್ ಪ್ರಶ್ನೆಗಳು. ಭಾರತ ಪಾಕಿಸ್ತಾನದ ಮಧ್ಯೆ ಇರೋದು ರ್ಯಾಡ್ ಕ್ಲಿಫ್ ರೇಖೆ. ಭಾರತ ಚೀನಾ ನಡುವೆ ಮ್ಯಾಕ್ ಮೋಹನ್ ರೇಖೆ. ಹಾಗೆ ಭಾರತ ಅಫ್ಘಾನಿಸ್ತಾನ ನಡುವೆ ಡ್ಯೂರ್ಯಾಂಡ್ ರೇಖೆ. ಈ 3 ಹೆಸರುಗಳನ್ನು ಮರೆಯೋ ಹಾಗೇ ಇಲ್ಲ. ಈಗ ನಮ್ಮ ದೇಶದ ಆಡಳಿತಾತ್ಮಕ ವಿಭಾಗಗಳ ಬಗ್ಗೆ ನೋಡೋದಾದ್ರೆ, ಸದ್ಯಕ್ಕೆ ನಮ್ಮಲ್ಲಿ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ನಿಮಗೆ ಗೊತ್ತಿರೋ ಹಾಗೆ 2019ರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಸ್ಟೇಟಸ್ ಬದಲಾದ ಮೇಲೆ ಈ ನಂಬರ್ಸ್ ಬದಲಾಗಿದೆ. ವಿಸ್ತೀರ್ಣದಲ್ಲಿ ನೋಡೋದಾದ್ರೆ ಅತಿದೊಡ್ಡ ರಾಜ್ಯ ಯಾವುದು? ರಾಜಸ್ಥಾನ. ಅತಿ ಚಿಕ್ಕ ರಾಜ್ಯ ಗೋವಾ. ಈ 2 ಫ್ಯಾಕ್ಟ್ಸ್ ಬೇಸಿಕ್ ಆದ್ರೂ ತುಂಬಾ ಸಲ ಕೇಳಿದರೆ. ಆಯ್ತು, ಈಗ ಬರೀ ಫ್ಯಾಕ್ಟ್ಸ್ ಸಾಕು. ಸ್ವಲ್ಪ ವಿಜುವಲ್ ಆಗಿ ಯೋಚನೆ ಮಾಡೋಣ. ಬನ್ನಿ, ನಮ್ಮ ಮನಸ್ಸಿನಲ್ಲೇ ಭಾರತದ ಒಂದು ಮ್ಯಾಪ್ ರೆಡಿ ಮಾಡ್ಕೊಳ್ಳೋಣ. ಒಂದು ಮೆಂಟಲ್ ಟೂರ್ ಮಾಡೋಣ ಬನ್ನಿ. ಉತ್ತರದಿಂದ ದಕ್ಷಿಣಕ್ಕೆ. ಮೊದಲು ತುತ್ತ ತುದಿಯಲ್ಲಿ ಕಾರಾಕೋರಂ ಮತ್ತೆ ಹಿಮಾಲಯ. ಅಲ್ಲಿಂದ ಕೆಳಗೆ ಬಂದ್ರೆ ಮಧ್ಯದಲ್ಲಿ ಅರಾವಳಿ, ವಿಂಧ್ಯ, ಸಾತ್ಪುರ. ಇನ್ನು ದಕ್ಷಿಣಕ್ಕೆ ಬಂದ್ರೆ ಪಶ್ಚಿಮಕ್ಕೆ ವೆಸ್ಟರ್ನ್ ಘಾಟ್ಸ್, ಪೂರ್ವಕ್ಕೆ ಈಸ್ಟರ್ನ್ ಘಾಟ್ಸ್. ಇವೆರಡು ಎಲ್ಲಿ ಸೇರುತ್ತೆ? ನೀಲಗಿರಿ ಬೆಟ್ಟಬಳ್ಳಿ. ಹೀಗೆ ಒಂದು ಮೆಂಟಲ್ ಮ್ಯಾಪ್ ಮಾಡ್ಕೊಂಡ್ರ ಪರ್ವತ ಶ್ರೇಣಿಗಳು ಮರೆಯೋದಿಲ್ಲ. ಈಗ ಕರಾವಳಿ ಕಡೆ ಗಮನ ಹರಿಸೋಣ. ಯಾವ ರಾಜ್ಯದಲ್ಲಿ ಯಾವ ಕರಾವಳಿ ಇದೆ ಅಂತ ಕೇಳ್ತಾರೆ. ಗುಜರಾತ್ನಲ್ಲಿ ಕಚ್, ಮಹಾರಾಷ್ಟ್ರ ಗೋವಾದಲ್ಲಿ ಕೊಂಕಣ್, ಕೇರಳದಲ್ಲಿ ಮಲಬಾರ್, ತಮಿಳ್ನಾಡಿನಲ್ಲಿ ಕೋರಮಂಡಲ್, ಒಡಿಶಾದಲ್ಲಿ ಉತ್ಕಲ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ವಂಗ ಕರಾವಳಿ. ಈ ಲಿಸ್ಟ್ ತುಂಬಾ ಮುಖ್ಯ. ಈಗ ನಿಮ್ಗೊಂದು ಚಿಕ್ಕ ಪ್ರಶ್ನೆ. 8 ಡಿಗ್ರಿ, 9 ಡಿಗ್ರಿ ಮತ್ತು 10 ಡಿಗ್ರಿ ಚಾನೆಲ್ ಇವು ಎಲ್ಲೆಲ್ಲಿದೆ ಅಂತ ಮ್ಯಾಪ್ನಲ್ಲಿ ಗುರ್ತಿಸೋಕಾಗತ್ತಾ? ಯೋಚನೆ ಮಾಡಿ. 10 ಡಿಗ್ರಿ ಚಾನೆಲ್ ಅಂತೂ ತುಂಬಾ ಫೇಮಸ್. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಮಧ್ಯೆ ಇರೋದು. ಹಾಗೆಯೇ 8 ಮತ್ತು 9 ಡಿಗ್ರಿ ಕೂಡ ಲಕ್ಷದ್ವೀಪ್, ಮಿನಿಕಾಯ್ ಮತ್ತು ಮಾಲ್ಡೀವ್ಸ್ ಹತ್ರ ಬರುತ್ತೆ. ಇವುಗಳನ್ನ ಮ್ಯಾಪ್ನಲ್ಲಿ ನೋಡೋದು ಬೆಸ್ಟ್.
ಓಕೆ, ಮುಂದಿನ ಸೆಕ್ಷನ್ ಬಹಳ ಇಂಪಾರ್ಟೆಂಟ್. ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ತಂದುಕೊಡುವ ಟಾಪಿಕ್ಸ್ ಇವು. ಇಲ್ಲಿ ನಿಮ್ಮ ಎನರ್ಜಿಯನ್ನ ಜಾಸ್ತಿ ಫೋಕಸ್ ಮಾಡಬೇಕು. ಭಾರತದ ಬಯೋಡೈವರ್ಸಿಟಿ ಬಗ್ಗೆ ಮಾತಾಡೋಣ. ನಮ್ಮಲ್ಲಿ 4 ಹಾಟ್ಸ್ಪಾಟ್ಗಳಿವೆ, 2 ಹೋಪ್ ಸ್ಪಾಟ್ಸ್ಗಳಿವೆ ಮತ್ತು 18 ಬಯೋಸ್ಫಿಯರ್ ರಿಸರ್ವ್ಗಳಿವೆ. ಇಲ್ಲಿ ಹಾಟ್ಸ್ಪಾಟ್ ಅಂದ್ರೆ ಭೂಮಿ ಮೇಲಿನ ಜಾಗ, ಹೋಪ್ ಸ್ಪಾಟ್ ಅಂದ್ರೆ ಸಮುದ್ರದಲ್ಲಿನ ಜಾಗ. ಈ ಸಣ್ಣ ವ್ಯತ್ಯಾಸ ನೆನ್ಪಿರ್ಲಿ. ಬನ್ನಿ ಒಂದು ರ್ಯಾಪಿಡ್ ಫೈರ್ ರೌಂಡ್. ಮೇಜರ್ ಪೋರ್ಟ್ಸ್ ಮತ್ತು ಅವುಗಳ ಸ್ಪೆಷಾಲಿಟಿ. ಕಾಂಡ್ಲಾ, ಇದೊಂದು ಟೈಡಲ್ ಪೋರ್ಟ್. ಮುಂಬೈ, ಅತಿ ದೊಡ್ಡ ನ್ಯಾಚುರಲ್ ಪೋರ್ಟ್. ಕೊಚ್ಚಿನ್, ಕ್ವೀನ್ ಆಫ್ ಅರೇಬಿಯನ್ ಸೀ. ಎನ್ನೋರ್, ಭಾರತದ ಮೊದಲ ಕಾರ್ಪೊರೇಟೈಸ್ಡ್ ಪೋರ್ಟ್. ಕೋಲ್ಕತಾ, ಇದೊಂದು ರಿವರ್ ಪೋರ್ಟ್. ಪ್ರತಿಯೊಂದಕ್ಕೂ ಒಂದು ಯುನೀಕ್ ಐಡೆಂಟಿಟಿ ಇದೆ. ರೈಲ್ವೆ ಝೋನ್ಸ್, ಮತ್ತೊಂದು ಹೈ ಈಲ್ಡ್ ಟಾಪಿಕ್. ಉತ್ತರ ರೈಲ್ವೆ ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ದಕ್ಷಿಣ ರೈಲ್ವೆ ಚೆನ್ನೈ. ಪಶ್ಚಿಮ ರೈಲ್ವೆ ಮುಂಬೈ. ಹಾಗೆ ನಮ್ಮ ಕರ್ನಾಟಕದ ನೈಋತ್ಯ ರೈಲ್ವೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಹುಬ್ಬಳ್ಳಿಯಲ್ಲಿದೆ. ಇದನ್ನಂತೂ ಮರೆಯಬಾರ್ದು. ಸರಿ, ಇಷ್ಟೆಲ್ಲ ಕಲ್ತ್ಮೇಲೆ ಇದನ್ನೆಲ್ಲ ಪರೀಕ್ಷೆಗೆ ಹೇಗೆ ರೆಡಿ ಮಾಡಿಕೊಡೋದು? ಅದಕ್ಕೊಂದು ಸಿಂಪಲ್ ಆದ್ರೆ ಪವರ್ಫುಲ್ ಆದ ಸ್ಟ್ರಾಟಜಿ ಇದೆ. ಬನ್ನಿ ನೋಡೋಣ. ನೋಡಿ, ಯಶಸ್ಸಿಗೆ 4 ಹೆಜ್ಜೆ. 1. ಪ್ರತಿದಿನ ಒಂದು ಖಾಲಿ ಇಂಡಿಯಾ ಮ್ಯಾಪ್ ತೆಗೆದುಕೊಂಡು ಲೇಬಲ್ ಮಾಡು ಪ್ರಾಕ್ಟೀಸ್ ಮಾಡಿ. 2. RKCABA ತರಹದ ಜ್ಞಾಪಕ ಸೂತ್ರಗಳನ್ನು ಅಂದ್ರೆ ನಿನೋಮಿಕ್ಸ್ ಬಳಸಿ. 3. ದಿನಕ್ಕೆ ಒಂದೇ ಒಂದು ಫಿಸಿಕಲ್ ಜಾಗ್ರಫಿ ಟಾಪಿಕ್ ಮೇಲೆ ಫೋಕಸ್ ಮಾಡಿ. 4. ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿ. ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಅರ್ಧ ಯುದ್ಧ ಗೆದ್ದ ಹಾಗೆ. ನೆನ್ಪಿಡಿ, ತಯಾರಿ ಎಲ್ಲರೂ ಮಾಡ್ತಾರೆ, ಆದ್ರೆ ಸ್ಮಾರ್ಟ್ ಆದ ತಯಾರಿ ಮಾಡೋರು ಮಾತ್ರ ಗೆಲ್ಲೋದು. ಈ ಸ್ಮಾರ್ಟ್ ಸಿದ್ಧತೆಯೇ ನಾವು ದಾಟ್ಬೇಕಾದ ಕೊನೆಯ ಗಡಿ. ಹಾಗಾದ್ರೆ ಇನ್ನೇಕೆ ತಡ? ಈಗ್ಲೇ ಶುರು ಮಾಡಿ. ಆಲ್ ದ ಬೆಸ್ಟ್.